ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅರಣ್ಯಕಾಂಡಕ್ಕೆ ಸ್ವಾಗತ. ಮಾರೀಚನ್ನು ಮಾಯಾ ಚಿನ್ನದ ಮೃಗವಾಗಿ ಸೀತೆಯ ಸುತ್ತಮುತ್ತ ಸುಳಿದಾಡಿದಾಗ ಸೀತೆ ಆ ಮೃಗವನ್ನು ಹೊಂದಲು ಬಯಸುತ್ತಾಳೆ. ಆತನು ರಾಕ್ಷಸನು ಮಾಯಾವೇಷವನ್ನು ಧರಿಸಿರುವನು ಎಂಬುದರ ಅರಿವಿದ್ದು ಶ್ರೀರಾಮಚಂದ್ರನು ರಾಕ್ಷಸರ ಸಂಹಾರದ ಅಧ್ಯಾಯ ಪ್ರಾರಂಭ ಮಾಡುವ ಸಲುವಾಗಿ ಆ ಮಾಯಾಮೃಗದ ಬೆನ್ನಟ್ಟುತ್ತಾನೆ. ಮಾಯಾಮೃಗವು ಶ್ರೀರಾಮನನ್ನು ಅತಿ ದೂರ ಸೆಳೆದುಕೊಂಡು ಹೋಗಿ ಅಂತಿಮವಾಗಿ ಶ್ರೀರಾಮನ ದರ್ಶನ ಮಾಡುತ್ತಲೇ ಮಾರೀಚನು ರಾಮ ಬಾಣಕ್ಕೆ ಬಲಿಯಾಗುತ್ತಾನೆ. ಆ ಸಂದರ್ಭದಲ್ಲಿ ಆತ ಹಾ ಲಕ್ಷ್ಮಣ ಎಂದು ಕೂಗಿದ್ದರಿಂದ ಸೀತೆ ಗಾಬರಿಗೊಂಡು ಬಲವಂತವಾಗಿ ಲಕ್ಷ್ಮಣನನ್ನು ಶ್ರೀರಾಮನನ್ನು ಹುಡುಕಿಕೊಂಡು ಬರಲು ಕಳುಹಿಸಿದ್ದಾಳೆ. ಅದೇ ಸಮಯದಲ್ಲಿ ಇತ್ತ ರಾವಣನು ಸನ್ಯಾಸಿ ವೇಷದಲ್ಲಿ ಬಂದು ಸೀತೆಯನ್ನು ವಂಚಿಸಿ ಅಪಹರಿಸಿದ್ದಾನೆ. ಮಾರ್ಗದಲ್ಲಿ ಸೀತೆಯನ್ನು ಉಳಿಸಲು ಬಂದಂತಹ ಜಟಾಯುವು ಕೂಡ ರಾವಣನ ಖಡ್ಗಕ್ಕೆ ಆಹುತಿಯಾಗಿದ್ದಾನೆ. ಇತ್ತ ರಘುನಾಥನು ತಮ್ಮನಾದ ಲಕ್ಷ್ಮಣನು ಎದುರಿಗೆ ಬರುತ್ತಿರುವುದನ್ನು ಕಂಡು ಬಹಿರಂಗವಾಗಿ ತುಂಬ ಚಿಂತೆಯನ್ನು ತೋರಿದನು. ತಮ್ಮ, ನೀನು ಜಾನಕಿಯನ್ನು ಒಂಟಿಯಾಗಿ ಬಿಟ್ಟು ಬಂದು ನನ್ನ ಅಪ್ಪಣೆಯನ್ನು ಉಲ್ಲಂಘಿಸಿದೆಯಾ? ಕಾಡಿನಲ್ಲಿ ರಾಕ್ಷಸರ ತಂಡಗಳು ಸಂಚರಿಸುತ್ತವೆ. ಸೀತೆಯು ಆಶ್ರಮದಲ್ಲಿ ಇರಲಾರಳು ಎಂದು ನನ್ನ ಮನಸ್ಸಿಗೆ ಅನಿಸುತ್ತದೆ. ಲಕ್ಷ್ಮಣನು ಶ್ರೀರಾಮನ ಪಾದಗಳಿಗೆ ಕೈಜೋಡಿಸಿಕೊಂಡು, ಅಣ್ಣ, ಇದರಲ್ಲಿ ನನ್ನ ಯಾವ ದೋಷವೂ ಇಲ್ಲ ಎಂದು ಹೇಳಿದನು. ಅನಂತರ ಲಕ್ಷ್ಮಣನೊಡನೆ ಶ್ರೀರಾಮನು ಗೋದಾವರಿ ತೀರದಲ್ಲಿದ್ದ ತಮ್ಮ ಆಶ್ರಮಕ್ಕೆ ಆಗಮಿಸಿದನು. ಅಲ್ಲಿ ಜಾನಕಿಯು ಇಲ್ಲದಿರುವ ಶೂನ್ಯವಾದ ಆಶ್ರಮವನ್ನು ನೋಡಿ ಶ್ರೀರಾಮನು ಸಾಮಾನ್ಯ ಮಾನವರಂತೆ ವ್ಯಾಕುಲನಾದನು. ದೈನ್ಯದಿಂದ ದುಃಖಿತನಾಗಿ ವಿಲಾಪಿಸತೊಡಗಿದನು. ಓ ಸದ್ಗುಣ ಖಣಿಯಾದ ಜಾನಕಿಯೇ, ರೂಪಶೀಲ ವ್ರತ ನಿಯಮಗಳಿಂದ ಪವಿತ್ರಳಾದ ಓ ಸೀತೆ, ನೀನೆಲ್ಲಿರುವೆ? ಲಕ್ಷ್ಮಣನು ಅಣ್ಣನನ್ನು ಅನೇಕ ವಿಧದಿಂದ ಸಂತೈಸಿದನು. ಆಗ ಪ್ರಭು ಶ್ರೀರಾಮನು ಲತಾ ವೃಕ್ಷಗಳೊಡನೆ ಸೀತೆಯ ಕುರಿತು ಪ್ರಶ್ನಿಸುತ್ತಾ ನಡೆದನು. ಎಲೈ ಪಶು ಪಕ್ಷಿಗಳಿರ, ಭ್ರಮರ ಸಮೂಹವೇ, ಮೃಗನಯನೆಯಾದ ಸೀತೆಯನ್ನು ನೀವು ಎಲ್ಲಾದರೂ ಕಂಡಿರುವಿರಾ? ಕಂಜನ ಶುಕ ಕಪೋತ ಜಿಂಕೆ ಮೀನುಗಳಿರ, ಮಧುಕರ ನಿಕರವೇ, ಪ್ರವೀಣ ಕೋಗಿಲೆಗಳಿರ, ನೀವು ಕಾಣಿರೆ. ಮೊಲ್ಲೆ ಮೊಗ್ಗುಗಳು, ದಾಳಿಂಬೆ, ವಿದ್ಯುಲ್ಲತೆ, ಕಮಲ, ಶರದ ಶಶಿ, ಹೆಣ್ಣು ಸರ್ಪ, ಮರುಣ ಪಾಶ, ಮನ್ಮಥನ ಧನಸ್ಸು, ಹಂಸ, ಗಜ, ಕೇಸರಿ ಇವೆಲ್ಲ ಇಂದು ತಮ್ಮ ಪ್ರಶಂಸೆಯನ್ನು ಕೇಳುತ್ತಿವೆ. ಏಕೆಂದರೆ ಸೀತೆಯು ಇದ್ದಾಗ ಅವುಗಳನ್ನು ಯಾರೂ ಕೇಳುವವರಿರಲಿಲ್ಲ. ಬೇಲ, ಬಂಗಾರ, ಬಾಳೆ ಎಂದು ನಲಿದಾಡುತ್ತಿವೆ. ಇವುಗಳ ಮನಸ್ಸಿನಲ್ಲಿ ಲವಲೇಶವಾದರೂ ಶಂಕೆ ಸಂಕೋಚಗಳಿಲ್ಲ. ಓ ಜಾನಕಿ, ನೀನಿಲ್ಲದೆ ಇವೆಲ್ಲಕ್ಕೂ ರಾಜ್ಯ ದೊರೆತಷ್ಟು ಹರ್ಷವಾಗಿದೆ. ಏಕೆಂದರೆ ನೀನು ಇದ್ದಾಗ ಇವೆಲ್ಲವೂ ನಿನ್ನ ಅಂಗಾಂಗಗಳ ಎದುರಿಗೆ ತುಚ್ಛವಾಗಿದ್ದವು, ಅಪಮಾನಿತರಾಗಿ ತಲೆ ತಗ್ಗಿಸಿದ್ದವು. ಇಂದು ನಿನ್ನನ್ನು ಕಾಣದೆ ಇವು ತಮ್ಮ ಸೌಂದರ್ಯದ ಹೆಮ್ಮೆಯಿಂದ ಬೀಗುತ್ತಿವೆ. ನೀನು ಈ ಸ್ಪರ್ಧೆಯನ್ನು ಹೇಗೆ ಸಹಿಸಿಕೊಂಡಿರುವೆ? ಹೇ ಪ್ರಿಯೆ, ನೀನೇಕೆ ಬೇಗನೆ ಮೈದೋರದಿದ್ದೀಯೇ? ಈ ಪ್ರಕಾರ ಅನಂತ ಬ್ರಹ್ಮಾಂಡಗಳ ಒಡೆಯನು, ಮಹಾಮಹಿಮೆಯುಳ್ಳ ಸ್ವರೂಪ ಶಕ್ತಿ ಸೀತಾದೇವಿಯ ಸ್ವಾಮಿಯೂ ಆದ ಶ್ರೀರಾಮನು ಸೀತೆಯನ್ನು ಹುಡುಕುತ್ತಾ ಮಹಾವಿರಹಿಯೋ ಮಹಾಕಾಮಿಯೋ ಎಂಬಂತೆ ವಿಲಾಪ ಮಾಡುತ್ತಿದ್ದನು. ಪೂರ್ಣ ಕಾಮನು, ಸುಖರಾಶಿಯು, ಜನ್ಮರಹಿತನು, ಶಾಶ್ವತನೂ ಆದ ಶ್ರೀರಾಮನು ಸಾಮಾನ್ಯ ಮನುಷ್ಯರಂತೆ ಲೀಲೆ ಮಾಡುತ್ತಿರುವನು. ರಾಮ ಲಕ್ಷ್ಮಣರು ಸೀತೆಯನ್ನು ಹೀಗೆ ಹುಡುಕುತ್ತಾ ಮುಂದರಿಯುತ್ತಿದ್ದಂತೆ ಮಾರ್ಗದಲ್ಲಿ ಬಿದ್ದಿರುವ ಗೃಧ್ರರಾಜ ಜಟಾಯುವನ್ನು ನೋಡಿದರು. ಅವನು ಧ್ವಜ, ವಜ್ರ ಮೊದಲಾದ ಚಿಹ್ನೆಗಳುಳ್ಳ ಶ್ರೀರಾಮನ ಚರಣಗಳನ್ನು ನೆನೆಯುತ್ತಿದ್ದನು. ಕೃಪಾ ಸಿಂಧುವಾದ ಶ್ರೀ ರಘುವರನು ತನ್ನ ಕರಕಮಲದಿಂದ ಆತನ ತಲೆಯನ್ನು ನೇವರಿಸಿದನು. ಕಾಂತಿಯ ನೆಲೆಯಾದ ಶ್ರೀರಾಮನ ವದನವನ್ನು ಕಂಡು ಅವನ ನೋವೆಲ್ಲ ಮಾಯವಾಯಿತು. ಆಗ ಧೈರ್ಯ ತಾಳಿ ಜಟಾಯುವು ಇಂತೆಂದನು. ಓ ಭವಭಂಜನ ಸ್ವಾಮಿ ರಾಮ, ಕೇಳು.
ದಶಕಂಠನಾದ ರಾವಣನು ನನ್ನನ್ನು ಈ ಸ್ಥಿತಿಗೆ ತಂದಿರುವನು. ಆ ದುಷ್ಟನು ಜಾನಕಿಯನ್ನು ಅಪಹರಿಸಿರುವನು. ಸ್ವಾಮಿ, ಅವನು ಆಕೆಯನ್ನು ತೆಂಕಣ ದಿಕ್ಕಿಗೆ ಒಯ್ದಿರುವನು. ಸೀತೆಯು ಕುರರಿ ಪಕ್ಷಿಯಂತೆ ವಿಲಾಪ ಮಾಡುತ್ತಿದ್ದಳು. ಪ್ರಭು, ನಾನು ತಮ್ಮ ದರ್ಶನಕ್ಕಾಗಿ ಇದುವರೆಗೆ ಪ್ರಾಣಗಳನ್ನು ಧರಿಸಿಕೊಂಡಿದ್ದೆ. ಓ ಕೃಪಾನಿಧಾನ, ಇನ್ನು ಈ ಪ್ರಾಣಗಳು ನಿಲ್ಲಲಾರವು. ಆಗ ಶ್ರೀರಾಮನು ಹೇಳಿದ, ಅಯ್ಯ, ನಿಮ್ಮ ಶರೀರವನ್ನು ಉಳಿಸಿಕೊಳ್ಳಿ. ಜಟಾಯುವು ಮುಗುಳ್ನಗುತ್ತಾ, ದೇವ, ಸಾಯುವಾಗ ನಿನ್ನ ನಾಮಸ್ಮರಣೆಯಿಂದ ಅಧಮನಿಗೂ ಮೋಕ್ಷ ದೊರೆಯುವುದೆಂದು ವೇದಗಳು ಹೇಳುತ್ತಿವೆ. ಅಂತಹ ನೀನೇ ನನ್ನ ಕಣ್ಣೆದುರಿಗೆ ನಿಂತಿರುವಾಗ ನಾನು ಇನ್ನಾವ ಪುರುಷಾರ್ಥಕ್ಕಾಗಿ ಈ ದೇಹವನ್ನು ಉಳಿಸಿಕೊಳ್ಳಲಿ? ಇದನ್ನು ಕೇಳಿ ಕಂಬನಿ ತುಂಬಿ ಶ್ರೀರಾಮನು ಹೇಳಿದನು, ಅಪ್ಪ, ತಾವು ತಮ್ಮ ಶ್ರೇಷ್ಠ ಕರ್ಮಗಳಿಂದಾಗಿ ಸದ್ಗತಿಯನ್ನು ಹೊಂದಿದ್ದೀರಿ. ಮನಸ್ಸಿನಲ್ಲಿ ಪರಹಿತವುಳ್ಳವರಿಗೆ ಜಗತ್ತಿನಲ್ಲಿ ಯಾವುದು ದುರ್ಲಭವಲ್ಲ. ನೀವು ಶರೀರವನ್ನು ತೊರೆದು ನನ್ನ ಪರಮಧಾಮಕ್ಕೆ ತೆರಳಿರಿ. ನಾನು ನಿಮಗೆ ಏನನ್ನು ಕೊಡಲಿ? ತಾವು ಪೂರ್ಣ ಕಾಮರು. ಅಯ್ಯ ಪಕ್ಷಿರಾಜ, ಸೀತಾಹರಣದ ವಾರ್ತೆಯನ್ನು ತಾವು ಸ್ವರ್ಗದಲ್ಲಿರುವ ನಮ್ಮ ತಂದೆಯವರಿಗೆ ತಿಳಿಸಬೇಡಿ. ನಾನು ನಿಜವಾಗಿ ರಾಮನಾಗಿದ್ದರೆ ದಶಕಂಠ ರಾವಣನು ಸ್ವತಃ ತನ್ನ ಕುಟುಂಬ ಸಮೇತ ಅಲ್ಲಿಗೆ ಹೋಗಿ ಈ ಸುದ್ದಿಯನ್ನು ಮುಟ್ಟಿಸುತ್ತಾನೆ. ಜಟಾಯುವು ತನ್ನ ಗೃಧ್ರ ಶರೀರವನ್ನು ತೊರೆದು ಹರಿರೂಪವನ್ನು ಧರಿಸಿದನು. ಅನುಪಮವಾದ ಅನೇಕ ದಿವ್ಯ ಆಭೂಷಣಗಳನ್ನು, ದಿವ್ಯ ಪೀತಾಂಬರವನ್ನು ಧರಿಸಿರುವನು. ಆತನ ಶರೀರ ಶ್ಯಾಮ ವರ್ಣದ್ದಾಗಿದ್ದು ವಿಶಾಲವಾದ 4 ಭುಜಗಳಿವೆ. ಕಣ್ಣುಗಳಲ್ಲಿ ಆನಂದಾಶ್ರುಗಳನ್ನು ಸುರಿಸುತ್ತಾ ಆತನು ಇಂತು ಸ್ತುತಿಸತೊಡಗಿದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀ